ಶ್ರೀರಾಮ ಆಟೋ ಸೇನೆಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ. ಹೊಮ್ನಾಬಾದ್ನ ಕಲ್ಲೂರು ರಸ್ತೆಯ ಆಟೋ ಚಾಲಕರು ಶ್ರೀರಾಮ ಆಟೋ ಸೇನೆ ವತಿಯಿಂದ ದೇಶದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದರು. ಕಾರ್ಯಕ್ರಮದ ಅಂಗವಾಗಿ ಆಟೋ ಚಾಲಕರು ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿ ಗೌರವ ಸಲ್ಲಿಸಲಾಯಿತು. ಸ್ವಾತಂತ್ರ್ಯ ದಿನದ ಅಂಗವಾಗಿ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಮಕ್ಕಳಿಗೆ ಪೆನ್ ಮತ್ತು ನೋಟ್ಬುಕ್ ವಿತರಿಸಲಾಯಿತು. ಡಿಜೆ ಮೂಲಕ ದೇಶಭಕ್ತಿ ಗೀತೆಗಳನ್ನ ಹಾಕಿ ಎಲ್ಲರೂ ಸ್ಟೆಪ್ ಹಾಕುತ್ತಾ ಸಂಭ್ರಮಿಸಿದರು. ಈ ಆಚರಣೆಯನ್ನ ಕಳೆದ ಸುಮಾರು 10 ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ಬರುತ್ತಿರುವುದಾಗಿ ಶ್ರೀರಾಮ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ತಿಳಿಸಿದರು. ಸಂಘಕ್ಕೆ ಸಾರ್ವಜನಿಕರು ನೀಡುವ ಸಹಕಾರವನ್ನ ಸ್ಮರಿಸಿದ ಅವರು, ಈ ಬಾರಿ ಎಲ್ಲಾ ಆಟೋಗಳಿಗೆ ಕೇಸರಿ, ಬಿಳಿ, ಹಸಿರು ಬಣ್ಣಗಳಿಂದ ಅಲಂಕಾರ ಮಾಡಿ ರಾಷ್ಟ್ರಭಕ್ತಿ ಮೆರೆದರು ಎಂದು ಹೇಳಿದರು. ಕಾರ್ಯಕ್ರಮಕ್ಕೆ ವಕೀಲರ ಸಂಘದ ಪದಾಧಿಕಾರಿಗಳನ್ನ ಆಹ್ವಾನಿಸಿ ಸನ್ಮಾನಿಸಲಾಯಿತು. ಈ ವೇಳೆ ಮಾತನಾಡಿದ ಯುವ ವಕೀಲ ಸಲ್ಮಾನ್ ಅಲಿ ಅವರು, ನೀವು ಹುಟ್ಟುಹಬ್ಬ ಕಾರ್ಯ ಮಾಡುತ್ತಿದ್ದೀರಿ, ನಿಮಗೆ ನಮ್ಮ ಸಂಪೂರ್ಣ ಸಹಕಾರ ಇರುತ್ತದೆ ಎಂದು ಭರವಸೆ ನೀಡಿದರು. ಖ್ಯಾತ ವಕೀಲ ವಿಜಯ್ ಕುಮಾರ್ ನಾಥಿಯವರು ಮಾತನಾಡಿ, ಆಟೋ ಚಾಲಕರಿಗೆ ಯಾವುದೇ ಸಮಸ್ಯೆ ಇದ್ದರೂ 24x7 ನಾವು ಬೆಂಬಲಕ್ಕೆ ಇರುತ್ತೇವೆ. ಆಟೋ ಚಾಲಕರ ಮಕ್ಕಳು ಆಟೋ ಚಾಲಕರಾಗಬಾರದು, ಡಿಸಿಎಸಿ ಅಧಿಕಾರಿಗಳಾಗಬೇಕು ಎಂದು ಮಕ್ಕಳಿಗೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರು, ರಾಮ್ ಆಟೋ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ವಿವಿಧ ಆಟೋ ಚಾಲಕರು ಉಪಸ್ಥಿತರಿದ್ದರು. ದೇಶಭಕ್ತಿ, ಸೇವಾ ಮನೋಭಾವ ಮತ್ತು ಶಿಕ್ಷಣದ ಸಂದೇಶದೊಂದಿಗೆ ನಡೆದ ಈ ಆಚರಣೆ ಸ್ಥಳೀಯರ ಮೆಚ್ಚುಗೆಗೆ ಪಾತ್ರವಾಯಿತು. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಇದು ನಮ್ ಶ್ರೀರಾಮ್ ಆಟೋ ಸ್ಟ್ಯಾಂಡ್ ಕಡೆಯಿಂದ ನಮ್ದೊಂದು ನಮಸ್ತೆ ಹುಮ್ನಾಬಾದ್ ಮಂದಿಗೆ ಮತ್ತು ಬೀದರ್ ಡಿಸ್ಟ್ರಿಕ್ಟ್ ಮಂದಿಗೆ. ಇದು ನಮ್ ಕಲ್ಲೂರು ರೋಡ್ ಏನಿದು ಶ್ರೀರಾಮ್ ಆಟೋ ಸ್ಟ್ಯಾಂಡ್ ಅದ ನಮ್ದು. ನಾವು ಮಕ್ಕಳಿಗೆ ಅನ್ನ ಸೇವೆ ಮಾಡ್ತೇವೆ. ವರ್ಷಕ್ಕೆ ಬಿ 10 ವರ್ಷ ನೋಡಿದ್ರು ಮಾಡ್ಕೊತ ಹೊಂಟಿದೆವು. ಇಲ್ಲಿ ಬಹಳಷ್ಟು ಮಂದಿ ನಮಗ ರೊಕ್ಕ ಸೇವೆ ಬಿ ಮಾಡ್ತಾರ. ಅಸಲಿಗೆ ನಾವು ವರ್ಷಿಗೆ ಹೆಚ್ಚಿಗೆ ಮಾಡ್ಕೊತ ಹೊಂಟಿದೆವು. ಈ ವರ್ಷಿಗೆ ನಾವು ತಿರಂಗ झंडा ಈ ಮುಗುಲು ಇದು ಭೂಮಿ ಇರತಕ್ಕ ಇದು झंडा ಮ್ಯಾಲ ಹಾರ್ತಾ ಇರಬೇಕು. ಅದು ಭಾರತ್ ಯಾರು ಪ್ರತಿಯೊಬ್ಬರದು ಆಸೆ ಅದ. ಅದು ಆಸೆ ಹಂಗೆ ಇರ್ಲಿ. ಮತ್ತ ಆಟೋ ಡೆಕೋರೇಷನ್ ಎಲ್ಲ ಮಾಡ್ತೇವೆ ನಾವು. ಜಯಸಂಬರ್ ನಗರದಲ್ಲಿ ನಾವು ದಾಸೋಹ ಇರ್ತೇವೆ. ಯಾವಾಗ ಬಿ 15 ಆಗತ್ತೇವು. ಮತ್ತ ಎಲ್ಲಾ ಬಡ ಮಕ್ಕಳಿಗೆ ಎಲ್ಲಾ ಅನ್ನ ದಾಸೋಹ ಇರ್ತೇವೆ. ಮತ್ತ ಎಲ್ಲ ಹಾಕಿ ಹಾಕ್ತೇವ್ರಿ. ಮತ್ತೆಲ್ಲ ಬ್ರಾಹ್ಮಣ ಎಲ್ಲ ಸ್ಕೂಲ್ ಪರವಳಿ ಪಾಪ ಅನ್ನ ದಾಸೋಹ ಹಾಕ್ತೇವ್ರಿ. ಮತ್ತು ಆಟೋ ಡೆಕೋರೇಷನ್ ಆಗಿದೇರಿ. ಮತ್ತ ಇನ್ನೊಂದು ಬಹಳ ಜನ ಅವರಿ ಆಟೋ ಇನ್ನ ಎಲ್ಲ ಆ ಕಡೆ ಹೋಗ್ಯಾವ್ರಿ. ಮತ್ತು ಎಲ್ಲ ಒಳ್ಳೆ ಕೆಲಸ ಆಗಿದ್ರಿ. ಥ್ಯಾಂಕ್ ಯು, ಎಲ್ಲ ಧನ್ಯವಾದ. ನಮ್ಮ ಜೈ ಶ್ರೀರಾಮ್ ಆಟೋ ವತಿಯಿಂದ ಅನ್ನ ದಾಸೋಹ ಇರುತ್ತೆ. ಪ್ರತಿ ವರ್ಷದಂತೆ ಈ ವರ್ಷನೂ ನಡೀತಾ ಇದೆ. ನಮ್ಮ ವೀರಭದ್ರೇಶ್ವರ ಆಶೀರ್ವಾದದಿಂದ ಎಲ್ಲ ಆಟೋದವ್ರ ಕುಟುಂಬಕ್ಕೆ ಅವ್ರ ಆಶೀರ್ವಾದ ಇರುತ್ತೆ. ಎಲ್ಲರೂ ಅಣ್ಣ ತಮ್ಮ ಅಂತೇಳಿ ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತೆ. ಏನೇ ಅಧ್ಯಕ್ಷ ಆಗಲಿ ಉಪಾಧ್ಯಕ್ಷ ಆಗಲಿ ಆ ಸಂಘ ಇದರಿಂದ ಯಾರಿಗೂ ಏನ್ ಬಿ ತೊಂದರೆ ಆದ್ರೂ ಅವರು ಕ್ಷಮಿಸಬೇಕಂತೇಳಿ ಅವರಿಗೆ ಕೇಳ್ಕೊತೀವಿ. ಎಲ್ಲರಿಗೂ ನಮಸ್ಕಾರ. ಇಂದು ಇವತ್ತು 80th ಇಂಡಿಪೆಂಡೆನ್ಸ್ ಡೇ. ಶ್ರೀರಾಮ್ ಆಟೋ ಸ್ಟ್ಯಾಂಡ್ ಎಲ್ಲ ಆಟೋ ಡ್ರೈವರ್ಸು ನಮ್ದು ಎಲ್ಲ ಏನದ ಹುಮ್ನಾದಲ್ಲಿ ಮಹತ್ವವಾದ ಕೆಲಸ ಮಾಡ್ತಕ್ಕಂತ ಎಲ್ಲ ಸಂಚಾರ ಮಾಡ್ತಕ್ಕಂತ ಕೆಲಸ ಮಾಡ್ತಕ್ಕಂತ ನಮ್ದು ಡ್ರೈವರ್ಸ್ಗಳಿಗೆ, ನಮ್ದು ಅಧ್ಯಕ್ಷರಾಗ್ಲಿ, ನಮ್ಮ ಸಂಘದ ಅಧ್ಯಕ್ಷರು, ಸೆಕ್ರೆಟರಿ, ಉಪಾಧ್ಯಕ್ಷರು, ಅವ್ರಿಗೆ ಎಲ್ಲರಿಗೆ, ಅನಿಲ್ ಅವರಿಗೆ ಎಲ್ಲರಿಗೆ ನಾವು ಧನ್ಯವಾದ ಸಲ್ಲಿಸ್ತೀನಿ. ಇವತ್ತೇನದ ನಮ್ ವಕೀಲರ ಸಂಘದಿಂದ ನಮ್ದ ಮಂಜುನಾಥ್ ರೆಡ್ಡಿ ವಕೀಲ್ ಸಾಬ್ರು ಬಂದಾರ, ನಾತೆ ವಕೀಲ್ ಸಾಬ್ರು ಬಂದಾರ, ಮತ್ ನಾನು ನಡೆದ ಸಲ್ಮಾನ್ ಅಲಿ ವಕೀಲ್ ಸಾಬ್ ನೀವು ಬಿ ಬರ್ರಿ ಅಂತ ಅಧ್ಯಕ್ಷರು ಕರೆದ್ರು. ಅವ್ರಿಗೆ ತುಂಬಾ ಧನ್ಯವಾದ. ಮತ್ ಎರಡನೇ ಏನಂತೀನಿ, ಇಲ್ಲಿ ನಮ್ಮ ಆಟೋ ಡ್ರೈವರ್ಸ್ ಹುಮ್ನಾದಾಗ ಹಿಂಗಾರ ಎಲ್ಲ ಕಡೆ ಫಿಟ್ ಅಂಡ್ ಫೈನ್ ಎಲ್ಲ ಪ್ರತಿಯೊಂದು ಚಟುವಟಿಕೆ ಎಲ್ಲಕ್ಕಿಂತ ಮುಂದೆ ಅಧ್ಯಕ್ಷರು. ಅದಕ್ಕ ತಾವು ಎಲ್ಲರೂ ಒಂದ್ ಒಳ್ಳೆ ರೀತಿ ಎಲ್ಲಾ ಕಾರ್ಯಕ್ರಮ ಏನ ಇಂಡಿಪೆಂಡೆನ್ಸ್ ಡೇ ಆಗ್ಲಿ, ರಿಪಬ್ಲಿಕ್ ಡೇ ಆಗ್ಲಿ, ಸಂವಿಧಾನ ದಿನಾಚರಣೆ ಆಗ್ಲಿ, ಒಂದು ಹಬ್ಬ ತರ ಆಚರಣೆ ಮಾಡ್ತೀರಿ. ಅದಕ್ಕೆ ನಮ್ಗೆ ತುಂಬಾ ಸಂತೋಷದ. ಇಡೀ ನಮ್ಮ ಹುಮ್ನಾದಿಗೆ ಒಂದೇನದ, ಹುಮ್ನಾದಿಗಿಲ್ಲ ಎಲ್ಲ ಕಡೆ ನಮ್ಮ ರಾಜ್ಯ ತುಂಬಾ ಒಂದ್ ಮಾದರಿ ಆಗ್ತಕ್ಕಂತ ಇದು ನಮ್ದು ಒಂದು ಸಂಘ ಇದೆ. ಈ ಸಂಘಕ್ಕ ನಮ್ದು ಎಲ್ಲರ ಕಡೆಯಿಂದ, ನಂದು ಪರ್ಸನಲ್ ನನ್ನ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ. ಮತ್ತು ಎಲ್ಲರಿಗೆ ಇನ್ನೊಂದ್ಸಲ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಿ. ರಾಮ ಸೇನೆ ಆಟೋ ಸಂಘಟನೆಯವರ ವತಿಯಿಂದ ಸುಮಾರು ನೋಡ್ತಾ ಇದ್ದೀನಿ. ನಾನು 10 ವರ್ಷಗಳಲ್ಲಿ
ನಿಂದ ನೋಡ್ತಾ ಇದ್ದೀನಿ. ಇವರು ಆಟೋದವರು ತುಂಬಾ ಭಜರಂಗದಿಂದ ಸ್ವತಂತ್ರ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಅವರು ಊಟದ ವ್ಯವಸ್ಥೆ ಮಾಡ್ತಾರೆ. ಹಾಗೂ ಹುಡುಗರಿಗೆ ಸ್ಕೂಲ್ ಹುಡುಗರಿಗೆ ಎಲ್ಲರಿಗೆ ಬುಕ್ ವಿತರಣೆ ಆಗ್ಲಿ ಅವ್ರದ್ದು ತುಂಬಾ ಅವ್ರದ್ದು ಒಂದು ಆಟೋ ಚಾಲಕರದು ತುಂಬಾ ಒಂದು ಬಲಿದಾವಂದ್ರೆ ಅವ್ರದ್ದು ಇದು ಕೊಡ್ತಾ ಇದಾರೆ. ತ್ಯಾಗ ಮಾಡಿದ್ರೆ ಏನಾಗ್ಲಿ ಅವ್ರೊಂದು ಆಟೋದ ಒಂದು ದಿನ ಖರ್ಚು ಏನ್ ಮಾಡ್ತಾ ಅದು ಎಲ್ಲಾ ಜನರಿಗೆ ಸೇರ್ಬೇಕಂತೇಳಿ ಅವ್ರು ಸೇವಾ ಮಾಡ್ತಾ ಇದಾರೆ ಆಟೋದವರು. ಅವ್ರಿಗೆ ನಾವು ಹೃತ್ಪೂರ್ವಕ ವಂದನೆ ತಿಳಿಸಿ ನನ್ಗೊಂದು ಕರೆದಿ ಏನ್ ಇದು ಮಾಡಿದಾರ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸುತ್ತ ಎಲ್ಲರಿಗೆ ನಮಸ್ಕಾರ. ಇವತ್ತ ಹುಮ್ನಾಬಾದ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಎದುರುಗಡೆ ನಮ್ಮ ಜೈ ಶ್ರೀರಾಮ್ ಆಟೋ ಚಾಲಕರ ಸೇನೆ ಇವತ್ತು ಒಳ್ಳೆ ರೀತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರೆಲ್ಲರೂ ಕೂಡ್ಕೊಂಡು ಅವ್ರ ಸಂಘಟನೆ ವತಿಯಿಂದ ಉಚಿತವಾಗಿ ನೋಟು ವಿತರಣೆ ಮಾಡ್ತಾ ಇದ್ದಾರೆ ಮಕ್ಕಳಿಗೆ. ಮತ್ತು ದಾಸೋಹ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಪ್ರತಿ ವರ್ಷ ಇದೇ ರೀತಿಯಾಗಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಯಾವುದೇ ರೀತಿ ಸಹಾಯ ಸಹಕಾರ ಇದ್ರೂ ವಕೀಲ ಸಂಘವು ನಿಮ್ ಜೊತೆಯಲ್ಲಿ ಇರ್ತದ. ನೀವೆಲ್ಲರೂ ಕಾನೂನುಬದ್ಧವಾಗಿ ಕೆಲಸ ಮಾಡಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆದ್ರೂ ಕೂಡ ನಾವು ನಿಮ್ ಜೊತೆ ಇರ್ತೀವಿ. ಯಾಕಂದ್ರ ಆಟೋ ಚಾಲಕರ ಸಂಕಷ್ಟಗಳು ನಮ್ಗೆಲ್ಲ ಗೊತ್ತಿದೆ. ನೀವೆಲ್ಲ ಸಾಲದಿಂದ ತಂದು ಆಟೋ ನಡೆಸ್ಕೊಂಡು ನೀವು ಪ್ರತಿ ಮಂತ್ ಏನು EMI ಕಟ್ಟಬೇಕು, ನಿಮ್ದು ಒಂದು ತಿಂಗಳ ಕಿರಾಯಿನೂ ಆಗಲ್ಲ. ಈಗ ಆಟೋದವ್ರ ಮೇಲೆ ಬಹಳ ಶೋಷಣೆಗಳಿವೆ, ನಮಗೂ ಗೊತ್ತಿದೆ. ಯಾಕ ಒಂದು 50 ಜನ 100 ತೋಲತ್ತಾರ ಅಂತೇಳಿ ಕಂಪ್ಲೇಂಟ್ ಪೊಲೀಸರಿಗೆ ಮಾಡ್ತಾರ ಅಂತ. ನೀವು ಎಲ್ಲ ಮಾಡಿದ ದೃಷ್ಟಿಯಿಂದ ಅನೇಕ ಪ್ರಕರಣಗಳನ್ನು ನೋಡಿದಾಗ ಯಾರ್ಯಾರು ಆಟೋದಲ್ಲಿ ಬ್ಯಾಗ್ ಮರ್ತು ಹೋದ್ರು ನೀವೆಲ್ಲ ಕೊಟ್ಟಿದಂತ ಒಬ್ಬರು ಇಬ್ರು ಎಲ್ಲರೂ ಕೊಟ್ಟಿದಂತ ವಾಪಸ್ ಕೊಟ್ಟಿರೋ ಯಾರಿಗೆ ಮಾಲೀಕರಿಗೆ ಅಂತ ಕೀರ್ತಿ ನಿಮಗೆ ಆಟೋದವರಿಗೆ ಆಯ್ತದ. ಕೆಲವ್ರು ಯಾರೋ ಮಾಡಿರೋದು ಕೆಟ್ಟ ಕೆಲಸ, ಅದ್ರ ಒಳ್ಳೆ ರೀತಿಯಿಂದ ನೀವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರಿ. ಅದೆಲ್ಲ ಇರೋದೆ ನಿಮ್ ಜೊತೆ ನಾವು ವಕೀಲ ಸಂಘ ಇರ್ತದೆ. ಪ್ರತಿ ವರ್ಷನೂ ಈ ರೀತಿ ಕಾರ್ಯಕ್ರಮ ನೀವು ಮಾಡ್ರಿ, ನಿಮ್ ಜೊತೆ ನಾವು ಇರ್ತೀವಿ. ನಮ್ಮಿಂದ ಏನೋ ಸಹಾಯ ಸಹಕಾರ ಬೇಕಾದ್ರೆ ನಿಮ್ಮ ಆಟೋ ಚಾಲಕರ ಸಂಘಕ್ಕೆ ನಾವೆಲ್ಲ ಸಹಾಯ ಮಾಡ್ತೀವಿ. ಯಾಕಂದ್ರೆ ನಿಮ್ ಕಷ್ಟದಲ್ಲಿ ನಾವು ಭಾಗಿಯಾಗಿರ್ತೀವಿ. ಇದೇ ರೀತಿಯ ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಅವರ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ರಿ. ಅವರ ಆದರ್ಶಗಳನ್ನು ನಾವು ಎಲ್ಲರೂ ಪಾಲಿಸೋಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಏನ್ ಹೇಳಿದಾರೆ ಅಂದ್ರೆ ಶಿಕ್ಷಣ ಸಂಘಟನೆ ಹೋರಾಟ. ತಮ್ಮ ಮಕ್ಕಳಿಗೆ ನೀವು ಶಿಕ್ಷಣ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು, ಒಳ್ಳೆ ವಿದ್ಯಾಭ್ಯಾಸ ಮಾಡಿಸ್ಬೇಕು. ನೀವು ಆಟೋ ಚಾಲಕರ ಮಕ್ಕಳು ಆಟೋ ಚಾಲಕರ ಆಗ್ಬಿಡುದು ಒಂದು ಜಿಲ್ಲಾಧಿಕಾರಿ ಆಗ್ಲಿ, ಒಳ್ಳೆ ರಾಜಕೀಯ ವ್ಯಕ್ತಿಗಳಾಗ್ಲಿ, ಗಣ್ಯ ವ್ಯಕ್ತಿಗಳಾಗಲಿ, ವಕೀಲರಾಗ್ಲಿ, ಜಡ್ಜಸ್ ಆಗ್ಲಿ, ಆತರ ನೀವೆಲ್ಲ ಬೆಳೆಸ್ಬೇಕು ಅಂತೇಳಿ ನಿಮ್ಮೆಲ್ಲರಿಗೂ ನಾನು ಕರೆ ಕೊಟ್ಟು ನೀವು ಮಾಡಿದಂತ ಕೆಲಸ ಶ್ಲಾಘನೀಯ ಇದೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಸಂಘದಲ್ಲಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಕಾರ್ಯದರ್ಶಿ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತೀನಿ. ನನ್ನ ವತಿಯಿಂದ ಮತ್ತು ವಕೀಲ ಸಂಘದ ವತಿಯಿಂದ ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.